ಅಂತ ಬಹುಶಃ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಮೂಲಕ ನೋಡಿ, ಜಾರ್ಜ್ ಅವರು ಆ ಮೆಚೂರ್ಡ್ ನಡತೆನ ಅವತ್ತು ಪ್ರದರ್ಶನ ಮಾಡಿದ್ರು, ಇವತ್ತು ಮಾಡ್ತಾ ಇದ್ದಾರೆ. ಅವ್ರು ಯಾವತ್ತೂ ತುಟಿ ಮೀರಿದ ಹಲ್ಲಿನ ಥರ ವರ್ತನೆ ಮಾಡಲಿಲ್ಲ. ಅವ್ರು ಯಾವತ್ತೂ ಒಂದು ಕೇವಲವಾಗಿ ಮಾತಾಡಲಿಲ್ಲ. ಡಿ ಕೆ ಅವರ ವಿರುದ್ಧ ಇವರು ಮಾತಾಡಿದ್ದು ನನಗೆ ನೆನಪಾಗ್ತಿದೆ. ಭಾಳ ಕಟು ಶಬ್ದಗಳಲ್ಲಿ ಮದೇವಪ್ಪನವ್ರ ಬಾಯಿಂದ ನಾವು ಇಂಥ ಮಾತು ನಿರೀಕ್ಷಣೆ ಮಾಡಿರಲಿಲ್ಲ. ಇವತ್ತು ನೋಡಿ ಕಾಲ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಕಾಲ ಯಾರನ್ನು ಯಾವ ಸಂದರ್ಭದಲ್ಲಿ ಎಲ್ಲಿ ಕೂರಿಸ್ಬೇಕೋ ಕೂರಿಸುತ್ತೆ ಅನ್ನೋದಕ್ಕೆ ಇವತ್ತು ಉದಾಹರಣೆ ನೋಡಿ. ಇವತ್ತು ಡಿ ಕೆ ಅವರ ಮುಂದೆ ಖುದ್ದು ಸಿದ್ದರಾಮಯ್ಯ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ರಾಜಕಾರಣಿಗಳಿಗೆ ಒಂದು ಈ ಕಿವಿ ಮಾತು ಏನು ಅಂತ ಹೇಳಿದ್ರೆ, ಪಟಾಲಂ ಇರೋ ಟೈಮಲ್ಲಿ ತಮ್ಮ ಲೀಡರ್ ಇದ್ದಾರೆ ಅನ್ನೋ ಭರದಲ್ಲಿ ಬಾಯಿಗೆ ಬಂದಾಗ ಮಾತಾಡೋದು, ಹೇಗೆ ಬೇಕು ಹಾಗೆ ಯೋಚನೆ ಮಾಡೋದು. ಸರ್, ಹಂಗೆ ನೋಡೋಕೆ ಹೋದರೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಅಂಥ ತೂಕದ ಕ್ಯಾಬಿನೆಟ್ ಏನಾಗಿರಲಿಲ್ಲ. ದರ್ಶನಾಪುರ, ತಿಮ್ಮಾಪುರ, ಬೋಸರಾಜ್ ಇವ್ರು ಅಂಥ ತೂಕದ ಸಚಿವರುಗಳೇ ಅಲ್ಲ. ಹಂಗೆ ಕಂಪೇರ್ ಮಾಡೋದು ನೀವು ಹೇಳಿದ್ರಲ್ಲ, ಬಿ ಆರ್ ಪಾಟೀಲ್ರು, ದೇಶಪಾಂಡೆ ಅವರು, ರಾಯರೆಡ್ಡಿ ಅವರು, ಅವ್ರ ಕ್ಯಾಬಿನೆಟಲ್ಲಿ ಇರಬೇಕಿತ್ತು. ಹಂಗೆ ಕಂಪೇರ್ ಮಾಡಿದ್ರೆ ನೀವು ಕೊಟ್ಟಿದ್ದೀರಲ್ಲ ಲಿಸ್ಟು, ಇದ್ದಿದ್ರಲ್ಲಿ ತೂಕದ ಕ್ಯಾಬಿನೆಟ್